ಓಕೆ, ಮಮ್ಮಿ ಸೇವ್ ಚಿತ್ರದ ಬಗ್ಗೆ ಈಗಾಗಲೇ ಯುವಿನ್ ಅವ್ರು ಮಾತಾಡಿದ್ದಾರೆ, ಪ್ರಿಯಾಂಕಾ ಉಪೇಂದ್ರ ಅವ್ರು ಮಾತಾಡಿದ್ದಾರೆ, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರು. ಸೊ ಈ ಮಮ್ಮಿ ಸೇವ್ ಚಿತ್ರದ ಸೂತ್ರಧಾರ ಸಾರಥಿಯಾಗಿರುವಂತಹ ಲೋಹಿತ್ ಅವ್ರು ಈಗ ನಮ್ಮ ಜೊತೆಲಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಸಿನಿಮಾ ಬಗ್ಗೆ, ಸಿನಿಮಾ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಹೇಳ್ತಾರಂತ. ಹಾಯ್ ಲೋಹಿತ್ ಅವರೇ. ಹಾಯ್ ಸರ್, ನಮಸ್ತೆ. ಫೈನಲಿ 2 ವರ್ಷದ ಸಿನಿಮಾ ಸೊ ಈಗ ರಿಲೀಸ್ ರೆಡಿ ಆಗಿದೆ, ಈ ವೀಕ್ ರಿಲೀಸ್ ಆಗ್ತಾ ಇದೆ. ಸೊ ಏನು ಅನಿಸ್ತದೆ ಈಗ ನಿಮಗೆ? ಸರ್, ತುಂಬ ಖುಷಿ ಆಗ್ತಿದೆ, ಸೇಮೇ ತುಂಬ ಭಯ ಆಗ್ತಿದೆ. ತುಂಬ ಎಕ್ಸೈಟಿಂದ ನಾನು ಕಾಯ್ತೀನಿ. ಈಗ ಆಡಿಯನ್ಸ್ ಎಷ್ಟು ಎಕ್ಸೈಟ್ಮೆಂಟಿಂದ ಕಾಯ್ತಿದ್ದಾರೋ ಅಷ್ಟೇ ಎಕ್ಸೈಟ್ಮೆಂಟಿಂದ ಅವ್ರ ರೆಸ್ಪಾನ್ಸ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಸರ್. ಓಕೆ, ಸಿನಿಮಾನ ತುಂಬ ಸ್ಕ್ರಿಪ್ಟ್ ವರ್ಕಿಂದನೇ ತುಂಬ ನೀವು ಹಾರ್ಡ್ ವರ್ಕ್ ಮಾಡಿರೋವಂಥದ್ದು. ಸೊ ಕ್ಯಾರೆಕ್ಟರ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಕೂಡ ತುಂಬ ವರ್ಕ್ ಮಾಡಿದ್ದೀರಾ. ಸೊ ಈಗ ನೀವು ಅಂದ್ಕೊಂಡಂಗೆ ಸಿನಿಮಾನ ಕೂಡ ಮುಗಿಸಿದ್ದೀರಾ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಿಂದ ಜನಗಳು? ಸರ್, ನಾನೇನು ಸ್ಕ್ರಿಪ್ಟ್ ವರ್ಕಲ್ಲಿ ಏನು ಮಾಡಿದೆ, ಸೇಮ್ ನಿಮಗೆ ಹೇಳ್ಬೇಕಾದ್ರೆ ನಾನು ಸ್ಕ್ರಿಪ್ಟಲ್ಲಿ ಏನು ಕ್ಯಾಸ್ಟಿಂಗ್ ಪ್ಲ್ಯಾನ್ ಮಾಡಿದೆ, ಸೌಂಡ್ ಏನು ಡಿಸೈನ್ ಮಾಡಿದೆ, ಓವರಾಲ್ ನಾನು ಏನಂತ ಅಂದ್ಕೊಂಡು ಸಿನಿಮಾ ಸ್ಕ್ರಿಪ್ಟಿಂದ ಆಲ್ಮೋಸ್ಟ್ ಪ್ರೀ ಪ್ರೊಡಕ್ಷನಲ್ಲಿ ಏನು ಪ್ಲ್ಯಾನ್ ಮಾಡಿದ್ವಿ, ಶೂಟ್ ಮಾಡಿದ್ವಿ. ಸೊ ಪೋಸ್ಟ್ ಪ್ರೊಡಕ್ಷನ್ ಅದನ್ನು ಸೇಮ್ ವೇ ನಾವೇನು ಅಂದ್ಕೊಂಡು ಅದು ಆಲ್ಮೋಸ್ಟ್ ಸ್ಕ್ರೀನ್ ಮೇಲೆ ಬಂದಿದೆ. ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಒಂದು ಆರರ್ ಅಂತ ಏನು ಹೆಸರಿದೆ, ಆರರ್ ಅಂದ್ರೇ ಒಂದು ಸ್ಕೇರ್ ಅಲ್ಲ, ಅಷ್ಟು ಎಲಿಮೆಂಟ್ಸ್ ಇರುತ್ತೆ ನಿಮಗೆ. ಜೆನ್ಯೂನ್ ಆರರ್ ಸಿನಿಮಾ ವಿತ್ ಸ್ವಲ್ಪ ಎಮೋಷನ್ಸ್ ಇರುತ್ತೆ. ಓಕೆ ಸರ್, ಈಗ ನಾವು ಕನ್ನಡದಲ್ಲಿ ಸಾಕಷ್ಟು ಆರ್ ಸಿನಿಮಾಗಳನ್ನ ನೋಡಿದ್ದೀವಿ. ಬಟ್ ಮಮ್ಮಿ ಸೇವ್ ಟ್ರೈಲರ್ ನೋಡಿದಾಗ ಅದರೊಂದು ರೀತಿ ಬೇರೆ ಥರನೇ ಫೀಲ್ ಬರ್ತಾ ಇದೆ. ಸೊ ಟೆಕ್ನಿಷಿಯಲಿ ತುಂಬ ಸ್ಟ್ರಾಂಗ್ ಆಗಿದೆ ಸಿನಿಮಾ. ಸೊ ಏನು ಸ್ಟ್ರೆಂತ್ ಏನು ಹೇಳ್ತೀರಾ ಈ ಸಿನಿಮಾ? ಸರ್, ಕಂಪ್ಲೀಟ್ಲಿ ನನ್ನ ಸಿನಿಮಾ ಸ್ಟ್ರೆಂತ್ ಸ್ಕ್ರಿಪ್ಟು, ಫಸ್ಟ್ ಪಾಯಿಂಟ್ ಸ್ಕ್ರಿಪ್ಟು ಪ್ಲಸ್ ಕ್ಯಾಸ್ಟಿಂಗ್. ಪ್ರಿಯಾಂಕಾ ಮೇಡಮ್ ಆಗಿರ್ಬೋದು, ಯುವಿನ್ ಆಗಿರ್ಬೋದು, ವತ್ಸಲ ಮೇಡಮ್, ಐಶ್ವರ್ಯ, ಮಧುಸೂದನ್ ಸರು, ಶ್ರೀಧರ್ ಸರು, ಕ್ಯಾಸ್ಟಿಂಗಿಂದ ನನ್ನ ಸ್ಟ್ರೆಂತ್ ಅನಿಸಿದ್ದು ನನಗೆ ನನ್ನ DOP HC ವೇಣು ಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ರಜನೀಶ್ ಲೋಕನಾಥ್ ಮಾಡಿದ್ದಾರೆ, ಅವರು ಅಷ್ಟೇ. ಆಮೇಲೆ ಎಡಿಟರ್ ರವಿಚಂದ್ರನ್ ಅವರು, ಪ್ಲಸ್ ಇದಕ್ಕೆಲ್ಲನೂ ಸಪೋರ್ಟ್ ಮಾಡಿ ನನ್ನ ಪ್ರೊಡ್ಯೂಸರ್. ಓಕೆ ಸರ್, ನಿಮ್ಮದು ಫಸ್ಟ್ ಸಿನಿಮಾ, ಇದು ಡೆಬ್ಯೂ ಸಿನಿಮಾ. ಸೊ ಒಬ್ಬರು ಸ್ಟಾರ್ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಈಗಾಗಲೇ ತುಂಬ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡು ಅವ್ರನ್ನ ಡೈರೆಕ್ಷನ್ ಮಾಡಬೇಕಂದ್ರೆ ಈ ಒಂದು ಚಾಲೆಂಜಿಂಗ್ ಅನಿಸುತ್ತೆ. ಸೊ ಯಾವ ಥರ ಒಂದು ಚಾಲೆಂಜ್? ಸರ್, ತುಂಬಾ ಚಾಲೆಂಜ್ ಅನಿಸುತ್ತೆ. ರೀಸನ್ ಏನು ಅಂದರೆ, ಬಿಗಿನಿಂಗ್ ಒಂದು ಸ್ಕ್ರಿಪ್ಟ್ ಹೇಳೋಕ್ಕೆ ಹೋದಾಗ ನಮಗೆ ಅನಿಸ್ತು, ಓಕೆ ಒಪ್ಪಿಸೋ ವೈಫು ಓಕೆ ಚೂಸಿಯಾಗಿರ್ತಾರೆ ಅನ್ನೋದು ಪಾಯಿಂಟ್ ಇತ್ತು. ಸ್ಕ್ರಿಪ್ಟ್ ಕೇಳಿದಾಗ ಅವ್ರ ನಾಲೆಜ್ ತುಂಬ ಇದೆ ಅವ್ರಿಗೆ. ಆಮೇಲೆ ತುಂಬ ಡೀಟೇಲ್ ಹೋಗ್ತಾರೆ, ಒಂದು ಕಾಸ್ಟ್ಯೂಮಿಂದ ಒಂದು ಸೆಟ್ ಪ್ರಾಪರ್ಟಿಯಿಂದ ಎಲ್ಲದಕ್ಕೂ ಡೀಟೇಲಾಗಿ ವರ್ಕ್ ಮಾಡ್ತಿರ್ತಾರೆ ಅವರು. ಅದೇ ಶೂಟಿಂಗ್ ಸ್ಪಾಟಲ್ಲಿ ನಮ್ಗೆ ಗೊತ್ತಾಗೋಯ್ತು ಅವ್ರನ್ನ ಅಷ್ಟೀಸಿಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಆಮೇಲೆ ಏನಂದರೆ, ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ನಾರ್ಮಲಾಗಿ ತೆಗೆದಾಗ ಅವ್ರೇನು ಎಕ್ಸೈಟ್ ಆಗೋಲ್ಲ. ಸೊ ನನ್ನ ಶೂಟಿಂಗ್ ಟೈಮಲ್ಲಿ ಅನ್ನಿಸ್ತಿತ್ತು, ನಾವೇನು ಎಕ್ಸ್ಟ್ರಾರ್ಡಿನರಿ ಮಾಡಿದಾಗಲೇ ಅವ್ರಿಂದ ಒಂದು ಅಪ್ರಿಷಿಯೇಷನ್ ಸಿಗೋವಂಥದ್ದಲ್ವ. ಸೊ ಬೇರೆ ರೀತಿಯೇ ಪ್ಲ್ಯಾನ್ ಮಾಡಿದ್ವಿ. ಆ ವಿಜುವಲಿ, ಆ ಟೇಕಿಂಗ್ಸ್ ಅವ್ರಿಗೆ ಇಷ್ಟ ಆಯಿತು. ಸೊ ಕೋಆಪ್ರೇಟ್ ಮಾಡಿದ್ರು, ಬೇರೆನೇ ಔಟ್ಪುಟ್ ಬಂದಿದೆ ಸರ್. ಓಕೆ, ಪ್ರಿಯಾಂಕಾ ಉಪೇಂದ್ರ ಮತ್ತು ಇವರಿಬ್ಬರು ಕಾಂಬಿನೇಷನ್, ಒಂದು ಮಮ್ಮಿ, ಒಂದು ಪ್ರೆಗ್ನೆಂಟ್ ಲೇಡಿಯ ಒಂದು ಕ್ಯಾರೆಕ್ಟರ್ ಇಟ್ಕೊಂಡಿದ್ದಾರೆ. ಸೊ ಮಗಳ ಕ್ಯಾರೆಕ್ಟ್ರು, ಸೊ ಅವರಿಬ್ಬರದ್ದು ಒಂದು ಕ್ಯಾರೆಕ್ಟರ್ ಯಾವ ಥರ ಇದೆ ಶೂಟಿಂಗ್? ಸರ್, ಒಂದು 7 months ಪ್ರೆಗ್ನೆಂಟ್, ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಹಸ್ಬೆಂಡ್ ಇರಲ್ಲ, 7 months ಪ್ರೆಗ್ನೆಂಟ್, ಒಂದು 6 ವರ್ಷದ ಮಗು. ಈಕ್ವಲ್ ಇಂಪಾರ್ಟೆನ್ಸ್ ಇರುತ್ತೆ ನಿಮಗೆ ಸಿನಿಮಾಲಿ. ಏನಂದರೆ, ನಿಮಗೆ ಅವರಿಬ್ಬರು ಕ್ಯಾರೆಕ್ಟರ್ಸ್ ತೊಗೊಂಡಾಗ ನಿಮಗೆ ಅವರಿಬ್ಬರು ನೋಡಿದಾಗ ಅಮ್ಮ ಮಗಳೇ ಅಂತಲೇ ಅನಿಸ್ಬಿಡುತ್ತೆ ನಿಮಗೆ. ಸೊ ನಿಮಗೆ ಫಿಸಿಕಲಿ ಅವ್ರು ನೋಡೋದಕ್ಕೆ ಹಂಗಿದ್ದಾರೆ, ಪ್ಲಸ್ ಅಟ್ಯಾಚ್ಮೆಂಟ್ಸು ಸಿನಿಮಾಲಿ ಹಂಗೆ ಇರುತ್ತೆ. ಯಾವ ಥರ ಇರುತ್ತೆ ಅಂದರೆ, ನಿಮಗೆ ಎಮೋಷನ್ಸ್ ಇರುತ್ತೆ. ಅವರಿಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಒಂದು ಅಮ್ಮ ಮಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ್ಯಾಚುರಲಾಗಿ ತೊಗೊಂಡೋಗಿ. ಈಗ ನಾವು ನಮ್ಮ ಮನೇಲಿ ನಮ್ಮ ತಾಯಿ ಹತ್ರ ಮಾತಾಡೋದು ಬಿಟ್ಬಿಡ್ತೀವಿ, 2 ದಿನ ಕಿತ್ತಾಡ್ತಿರ್ತೀವಿ, ಮತ್ತು ಖುಷಿಯಾಗಿರ್ತೀವಿ. ಈ ರಿಯಲ್ ಲೈಫಲ್ಲಿ ಏನು ಅಟ್ಯಾಚ್ಮೆಂಟ್ಸ್ ಇರುತ್ತಲ್ಲ, ಸೇಮ್ ವೇ ಸಿನಿಮಾಲಿ ಇರುತ್ತೆ ನಿಮಗೆ. ಆ ಚಿಕ್ಕ ಮಗು ಆದರೆ ಇನ್ನೊಂದು ಇನ್ಸಿಡೆಂಟ್ ಆದಾಗ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟು ಮಾತಾಡೋದಿಲ್ಲ ಅಮ್ಮನ ಹತ್ರ, ಮತ್ತು ಇವ್ರು ಕನ್ವಿನ್ಸ್ ಮಾಡೋಕ್ಕೆ ಹೋಗಬೇಕು, ಇವ್ರು ಮಾತಾಡೋಕ್ಕೆ ಬರಲಿಲ್ಲ, ಮತ್ತು ಅವಳೇ ಬಂದು ಮಾತಾಡೋವಂಥದ್ದು. ಸೊ ನಾವೊಂದು ಲೈವಾಗಿ ಕನೆಕ್ಟ್ ಮಾಡ್ಕೋಬೋದು ಸಿನಿಮಾನ. ಓಕೆ, ಟ್ರೈಲರ್ ಮೂಲಕನೇ ತುಂಬ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದೆ. ಯಾಕಂತ ಹೇಳಿದ್ರೆ ಸುದೀಪ್ ಅವ್ರು ಆಗಿರ್ಬೋದು, ಶಿವರಾಜ್ ಕುಮಾರ್ ಅವರು, ಪುನೀತ್, ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ ಕೂಡ ಟ್ರೈಲರ್ನ ಮೆಚ್ಕೊಂಡಿರುವಂಥದ್ದು. ಸೊ ಏನು ಅನ್ನಿಸ್ತದೆ ಆ ಥರ ಆ್ಯಕ್ಟರ್ಸು ನಿಮ್ಮ ಟ್ರೈಲರ್ ನೋಡಿನೇ ಈ ರೀತಿ ಒಂದು ಪ್ರಶಂಸೆ ವ್ಯಕ್ತಪಡಿಸ್ದಾಗ ಏನು ಅನಿಸ್ತದೆ? ಸೊ ಅದೇ ನೀವು ಹೇಳಿದಂಗೆ ಖುಷಿ ಆಗುತ್ತೆ. ಫಸ್ಟ್ ಪಾಯಿಂಟ್ ಖುಷಿ ಇನ್ ದ ಸೆನ್ಸ್ ಐಡೆಂಟಿಫೈ ಮಾಡ್ತಿದ್ದಾರಲ್ಲ, ಒಳ್ಳೆ ಕಂಟೆಂಟ್ ಐಡೆಂಟಿಫೈ ಮಾಡ್ತಿದ್ದಾರೆ ಅನ್ನೋದೊಂದು ಖುಷಿ ಆಗುತ್ತೆ. ಸೇಮ್ ಭಯ ಏನಂದರೆ, ಅವರೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸುದೀಪ್ ಸರ್ ಹೇಳಿದ್ರು, ಯೂಶ್ವಲಿ ನಾನು ಹಾರರ್ ಸಿನಿಮಾಸ್ ನೋಡೋಲ್ಲ, ಬಟ್ ಇದು ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ರು. ಅದು ಹೇಳಿದಾಗ ನಮ್ಗೆ ಏನೋ ಒಂದು ಬೇರೆ ಭಯ ಆಗುತ್ತಲ್ಲ, ಆ ಭಯ ಇದೆ. ನೋಡೋಣ ಸರ್, December 2 ರಿಲೀಸ್ ಆಗ್ತಿದೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ಕನ್ನಡದಲ್ಲಿ ಮಮ್ಮಿ ಸೇವ್ ತೆಲುಗು ಕೂಡ ಡಬ್ಬಾಗಿ ಸಿನಿಮಾ ಬರ್ತಾ ಇದೆ. ಇನ್ನು ತಮಿಳು, ಹಿಂದಿ ಕೂಡ ರೀಮೇಕ್ ರೈಟ್ಸು ಸೇಲ್ ಆಗುತ್ತೆ. ಸೊ ಇದು ಬಿಡುಗಡೆಗೆ ಮುಂಚಿನ ಒಂದು ರೀತಿ ನಿಮ್ಗೆ ಗೆಲುವು ಅನಿಸುತ್ತೆ. ಸೊ ಇದ್ರ ಬಗ್ಗೆ ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಕನ್ನಡ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ದು, ಬಟ್ ತೆಲುಗು ವರ್ಷನ್ಸ್ ಕನ್ನಡ ರೆಡಿ ಆದಮೇಲೆ ಹೈದ್ರಾಬಾದ್ ಪ್ರೊಡ್ಯೂಸರ್ಸ್ ಒಬ್ಬರು ಕಾಲ್ ಬಂದಿತ್ತು. ಸಿನಿಮಾ ನೋಡಿ ಮತ್ತೊಂದು 3 ದಿನ ರೀಶೂಟ್ ಮಾಡಿದ್ವಿ, ತೆಲುಗು ವರ್ಷನ್ಗೋಸ್ಕರ ರೀಶೂಟ್ ಮಾಡಿದ್ವಿ. ತೆಲುಗು ಟೈಟಲ್ ಚಿನಾರಿ, ತೆಲುಗಲ್ಲಿ ಬಂದು ಲಕ್ಷ್ಮೀ ವೆಂಕಟೇಶ್ವರ ಮೂವೀಸ್ ಅಂತ. ಲಕ್ಷ್ಮೀ ವೆಂಕಟೇಶ್ವರ ಮೂವೀಸ್ ಅನ್ನೋ ಬ್ಯಾನರಲ್ಲಿ ಸಿನಿಮಾ ಬರ್ತಿದೆ. ಮಹೇಶ್ವರ ರೆಡ್ಡಿ ಪ್ಲಸ್ KRK ಪ್ರೊಡಕ್ಷನ್ಸ್ ಇಬ್ಬರು ಸೇರಿ ಜಾಯಿನ್ ಮಾಡ್ತಿರೋದು. ಅಲ್ಲಿನ ದೊಡ್ಡ ಪ್ರೊಡಕ್ಷನ್ ಒಂದು 50 ಸಿನಿಮಾ ಮಾಡಿದ್ರು. ಆಲ್ಮೋಸ್ಟ್ ಒಂದು 80% ಸಕ್ಸಸ್ ಇರೋವಂಥ ದೊಡ್ಡ ಬ್ಯಾನರ್ ಅದು. ಅವ್ರ ಸಿನಿಮಾ ನೋಡಿ ಅವರೇ ಒಪ್ಕೊಂಡಿರೋದು ನಮ್ಗೆ ಇನ್ನೊಂದು ಸ್ವಲ್ಪ ಪಾಸಿಟಿವ್ ಆಗಿತ್ತು ನಮಗೆ. ಆಮೇಲೆ ತೆಲುಗು, ತಮಿಳ್ ಈಗ ನಿಮ್ಗೆ ಗೊತ್ತಿರೋ ಹಂಗೆ ರಿಮೇಕ್ಸ್ ಆಫರ್ ಬರ್ತಾ ಇದೆ, ಎಲ್ಲ ಟಾಕ್ಸಲ್ಲೇ ಇದೆ. ಬಟ್ ಇನ್ನೇನೊಂದು ಫೈನಲೈಸ್ ಮಾಡಿಲ್ಲ, ಯಾಕಂದರೆ ಪ್ರೊಡಕ್ಷನಲ್ಲಿ ಬೇರೆ ಏನೋ ಪ್ಲ್ಯಾನ್ ನಡೀತಾ ಇದೆ. ಓಕೆ ಸರ್, ನಿಮ್ಮ ಫಸ್ಟ್ ಸಿನಿಮಾ ಕಂಪ್ಲೀಟಾಗಿ 2 ವರ್ಷ ಕಂಪ್ಲೀಟಾಗಿ ಈಗ ಸಕ್ಸಸ್ಫುಲ್ಲಾಗಿ ಮಾಡಿ ಮುಗಿಸಿದ್ದೀರಾ. ಇದೇ ವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಫುಲ್ ರಿಲೀಫ್ ಆಗಿದ್ದಾರೆ ಅನಿಸುತ್ತೆ. ಈಗ ಸದ್ಯಕ್ಕೆ ಶೂಟಿಂಗ್ ಕಂಪ್ಲೀಟ್ ಆಗಿರೋದ್ರಿಂದ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನು ಹೇಳ್ತೀರಾ ಪ್ರೇಕ್ಷಕರಿಗೆ ಸಿನಿಮಾ? ಸರ್, ರಿಲೀಫ್ ಅನ್ನೋದಕ್ಕಿಂತ ನಿದ್ದೆ ಬರ್ತಿಲ್ಲ. ಎವ್ರಿ ಸೆಕೆಂಡ್ ಕೌಂಟ್ ಮಾಡ್ತಾಯಿದ್ದೀವಿ.
ಈ ಕಮ್ಮಿಂಗ್ ಫ್ರೈಡೇಗೋಸ್ಕರ ಐ ಮೀನ್ ಸೊ ಒಂದು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ, ಒಂದು ಸ್ಟ್ರಾಂಗಾಗಿ ನಿಮ್ಗೆ ಹೇಳೋದು ಶ್ಯೂರಾಗಿ ಹೇಳ್ಬೋದು ಏನಂದರೆ ಒಂದು ಜೆನ್ಯೂನ್ ಹಾರರ್ ಸಿನಿಮಾ ಒಂದು ಬೇರೆ ಪ್ಯಾಟರ್ನಲ್ಲಿ ಟ್ರೈ ಮಾಡಿದ್ವಿ. ನಾವು ವೆಯ್ಟ್ ಮಾಡ್ತಿರೋದು ಅದೇ ಉದ್ದೇಶಕ್ಕೆ. ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಆಗಿರೋ ನಮಗೇನು ಅನ್ನಿಸ್ತಿರಲ್ವೇನೋ, ಬೇರೆ ಪ್ಯಾಟರ್ನ್ ಟ್ರೈ ಮಾಡಿದ್ವಿ, ಅದನ್ನ ಹೆಂಗೆ ಒಪ್ಕೊಂತಾರೆ ಏನಾಗುತ್ತೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ, ಆ ಭಯ ತುಂಬಾ ಕಾಡ್ತಾ ಇದೆ. ಬಟ್ ಒಂದು ಬಿಲೀವ್ ಮಾಡ್ತೀನಿ, ಒಳ್ಳೆ ಪ್ರಾಡಕ್ಟ್ ಯಾವತ್ತಿದ್ರೂ ಒಳ್ಳೆ ಪ್ರಾಡಕ್ಟ್ನ ಗುರುತಿಸ್ತಾರೆ, ಒಳ್ಳೆ ಪ್ರಾಡಕ್ಟ್ ಯಾವತ್ತಿದ್ರೂ ವರ್ಕ್ ಆಗೇ ಆಗುತ್ತೆ ಅನ್ನೋದು ಕಾನ್ಫಿಡೆಂಟಲ್ಲಿದ್ದೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಸಿನಿಮಾಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಫಿಲ್ಮಿ ಬಿಟ್ ನಮ್ಮ ಮೂವಿ ಅಫಿಷಿಯಲ್ ಪಾರ್ಟ್ನರ್ ಆಗಿದ್ದಾರೆ. ಬಟ್ ತುಂಬಾ ಪ್ರಮೋಟ್ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಐ ವಿಶ್ ಯು ಬೆಸ್ಟ್ ಸರ್ ನಿಮಗೂ ಸಹ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್.